ಮಕ್ಕಳಿಗೆ ಪ್ರಿಯವಾದ ಆ್ಯಂಡ್ ಎಲ್ರಿಗೂ ತಂಪಾಗಿರಬೇಕು, ಈ ಬೇಸಿಗೆಗಂತೂ ತುಂಬ ಇಷ್ಟಪಡುವಂಥ ಒಂದು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಯಾವ ಐಸ್ ಕ್ರೀಮ್ ಅಂತ ಯೋಚನೆ ಮಾಡೋ ನೆಸೆಸಿಟಿ. ಈಗ ಯಾವ ಸೀಸನ್? ಸಮ್ಮರ್ ಸೀಸನ್. ಸೊ ಹಾಗಾಗಿ ನಮಗೆ ಸರಳವಾಗಿ ಸಿಗೋ ವಾಟರ್ ಮೆಲನ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಏನು ಅಂತೆಲ್ಲ ಪೂರ್ತಿ ವಿಡಿಯೋ ತೋರಿಸ್ತೇನೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಹಣ್ಣೆಲ್ಲ ಚೆನ್ನಾಗಿ ಒಳಗಡೆ ಇರೋದನ್ನೆಲ್ಲ ತಕ್ಕೊಬೇಕು. ಆನಂತರ ಬಿತ್ತ ಇರುತ್ತಲ್ಲ ಅದನ್ನು ತಗೋಬೇಕು. ಆನಂತರ 2 ಕಪ್ ಅಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ನೋಡಿ ಯಾವ ವಿಪ್ಪಿಂಗ್ ಕ್ರೀಮ್ ಅಂದರೆ ಒಂದ್ಸಲ ತೋರಿಸಿದ್ದೀನಿ ನೋಡಿ ನಿಮಗೆ ವಿಪ್ಪಿಂಗ್ ಕ್ರೀಮ್ ಯಾವ ತಗೋತಾ ಇದ್ದೀನಿ ಅಂತ. ಅದೇ ವಿಪ್ಪಿಂಗ್ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಐಸ್ ಕ್ರೀಮ್ ಅಂತೂ ಸಖತ್ತಾಗಿದೆ. ನೀವು ಅಂಗಡಿಲಿ ಕೊಡ್ಸೋಕ್ಕಿಂತ ಅದು ಪ್ರಿಸರ್ವೇಟಿವ್ ಆಗಿರುತ್ತೆ ಅಂಡ್ ಕೆಡದೆ ಹೋದಂಗೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಈ ತರ ನೀವು ಯೂಸ್ ಮಾಡಿದ್ರೆ ಮನೇಲೆ ಮಾಡಿಕೊಟ್ರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಆರೋಗ್ಯವಾಗಿಯೂ ಇರುತ್ತೆ. ಸೊ ಅದಕ್ಕೋಸ್ಕರ ಈ ತರ ಯೂಸ್ ಮಾಡಿ. ಅಂಡ್ 1 ಕಪ್ ಶುಗರ್ನ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಮಕ್ಕಳಿಗೆ ಡಿಹೈಡ್ರೇಷನ್ ಆಗೋದು ಜಾಸ್ತಿ ಈಗಿನ ಸಮ್ಮರ್ ಅಲ್ಲಿ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಹಣ್ಣುಗಳು ತಿನ್ನಲ್ಲ ಅನ್ನೋರಿಗೆ ಈ ತರ ಐಸ್ ಕ್ರೀಮ್ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಆ ನಂತರ ಮಿಕ್ಸಿಲಿ ಆಡಿಸ್ಕೊಂತಾ ಇದ್ದೀನಿ. ಅದನ್ನ 2 ಟೈಮ್ ಮಾಡ್ಕೊಂಡೆ, ಯಾಕೆಂದ್ರೆ ಚಿಕ್ಕ ಜಾರ್ ತಗೋಬಿಟ್ಟಿದೆ ನಾನು. ಅದಕ್ಕೋಸ್ಕರ 2 ಟೈಮ್ ಹಾಕಿದೆ. ಅದಕ್ಕೇನಿಲ್ಲ, ಹಣ್ಣು ಮತ್ತೆ ವಿಪ್ಪಿಂಗ್ ಕ್ರೀಮು, ಶುಗರು ಇವಿಷ್ಟೇ ಹಾಕಿರೋದು. ಅದನ್ನ ನೀಟಾಗಿ ತಗೊಂಡಿದ್ನಲ್ಲ ಆ ಹಣ್ಣು ಅದಕ್ಕೇನೆ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿತ್ತು ಮಾತ್ರ. ಅಪ್ಪು ಇನ್ನೂ ಒಂದ್ಸಲ ಮಾಡ್ಕೊಡು ಮಮ್ಮಿ ಅಂತ ಹೇಳ್ತಾ ಇದ್ದ. ಅಷ್ಟು ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ತಿಳಿಸ್ಕೊಡಿ. ನೋಡಿ ಇಷ್ಟು ಆಡಿಸಿದ್ರೆ ಸಾಕು, ಅದು ಲೈಟ್ ಪಿಂಕ್ ಬರುತ್ತೆ. ತುಂಬಾ ಟೇಸ್ಟು ಆಗಿರುತ್ತೆ, ಸೂಪರ್ ಆಗಿರುತ್ತೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು, ನಮ್ಮನೇಲಂತೂ ತುಂಬಾ ಇಷ್ಟ ಆಯ್ತು. ಅಪ್ಪು ಕೂಡ ಹೆಲ್ಪ್ ಮಾಡ್ತಾ ಇದ್ದ, ಸ್ವಲ್ಪ ಇಟ್ಕೊಡ್ತೀನಿ ಮಮ್ಮಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ. ಆ ನಂತರ ಒಂದು ಕವರ್ ಫೋಲ್ಡಿಂಗ್ ಮಾಡ್ಬಿಟ್ಟು ಫ್ರೀಜರ್ ಅಲ್ಲಿ ಇಟ್ಟಿದೆ. 12 ಅವರ್ಸ್ ಆದ್ಮೇಲೆ ತೆಗ್ದು ನೋಡಿದ್ರೆ ಈ ತರ ಆಗಿತ್ತು. ಅದು ಕಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನೋಡೋಣ ಒಂದ್ 5 ನಿಮಿಷ ಅನ್ಕೊಂಡೆ, ಅದು ತೆಳ್ಳನೇ ಆಗ್ಬಿಡ್ತಿತ್ತು. ಅದ್ ಮತ್ತೆ ತಿರ್ಗಾ ಫ್ರೀಜರ್ ಅಲ್ಲಿ ಇಟ್ಟು ತಿರ್ಗಾ ಇದ್ ಮಾಡ್ದೆ, ಅವಾಗ ಗಟ್ಟಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.